ಒಳಗಡೆ ಸ್ಪಂಜ್ ಎಲ್ಲ ಹಾಕ್ಬಿಟ್ಟು ಸೆಟಪ್ ಮಾಡಿಬಿಟ್ಟು ಅದ್ರ ಮೇಲೆ ಟವಲ್ ಇಟ್ಬಿಟ್ಟು ಕಟ್ಟಿದ್ದಾನೆ. ಬಟ್ ಇದು ಯಾವ ಲೆವೆಲಿಗೆ ಯಶಸ್ವಿ ಆಗುತ್ತೋ ದೇವರೇ ಗೊತ್ತಿಲ್ಲ. ನಾನು ಮಾಡೋ ರೈಡ್ ಪ್ಲ್ಯಾನ್ಗಳೆಲ್ಲ ಹೆಂಗೆ ಅಂದರೆ ಒಂದು ವಾರನೂ ಇರಲ್ಲ, ಬಟ್ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಕೈ ಎತ್ಕೊಂಡ್ಬಿಡ್ತಾರೆ. ಕ್ಯಾಮ್ರಾದಲ್ಲಿ ಆ ಲೆವೆಲಿಗೆ ಕ್ಯಾಪ್ಚರ್ ಆಗ್ತಿದೆ ನಂಗೆ ಗೊತ್ತಿಲ್ಲ. ವೈಸರಲ್ಲಿ ಏನೇನೋ ಕಾಣ್ತಾ ಇರಲ್ಲಪ್ಪ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾವೊಂದು ಒಳ್ಳೆ ರೈಡ್ ಹೊಡ್ತಾ ಇದ್ದೀವಿ. ಎಲ್ಲಿ ಏನು ಅನ್ನೋದನ್ನು ಈಗ ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಮ್ಮ ಫ್ರೆಂಡ್ ರೂಮನ್ನು ಈಗ ಬಿಡ್ತಾ ಇದ್ದೀವಿ. ಯಾರು ಅಂತಂದರೆ ನಾನು ಮತ್ತು ನಮ್ಮ ಮನು. ಸೊ ಅಲ್ಲಿರೋನು ಕೀರ್ತನ್, ಅವ್ನ ರೂಮಲ್ಲೇ ಸ್ಟೇ ಆಗಿದ್ವಿ. ಈಗ ರೈಡಿಗೆ ಹೋಗ್ತಿರೋದು ನಾನು ಮತ್ತು ಮನು ಇಬ್ಬರೇ ಹೋಗ್ತಿದ್ದೀವಿ. ಭಾಳ ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಎಲ್ಲ ಅವ್ರವ್ರ ಕೆಲಸ ಅಂತ ಬರೋಕ್ಕಾಗಲಿಲ್ಲ. ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಮೋಟೋ ವ್ಲಾಗೆಲ್ಲ ಹೇಳ್ತೀನಿ. ಹೊಡೋಣ ಕೀರ್ತನ್, ಬಾಯ್. ಮಿಸ್ ಯು ಗಣ ರೈಡಲ್ಲಿ. ನೆಕ್ಸ್ಟ್ ಟೈಮ್ ಪಕ್ಕ ಹೋಗೋಣ. ಹಾಂ, ಇನ್ನೊಂದು ಹೇಳೋದೊಂದು ಮರ್ತೆ. ಇದು ಆ್ಯಕ್ಚುಲಿ ನಮ್ಮ ಮನು ಸೆಟಪ್ಪು. ಹಿಂದ್ಗಡೆ ಕುತ್ಕೊಳಕ್ಕಾಗಲ್ಲ ಅಂತ ನಾನು ಹೇಳಿದೆ, ನಾನು ಕುತ್ಕೊತೀನಿ ಅಂತ ಹೇಳ್ದ. ಬಟ್ ಏನು ಸೆಟಪ್ ಮಾಡಿದ್ದಾನೆ ಅಂತ ನೋಡಿದ್ರೆ ಇಲ್ಲಿ ಒಳಗಡೆ ಸ್ಪಂಜೆಲ್ಲ ಹಾಕ್ಬಿಟ್ಟು ಸೆಟಪ್ ಮಾಡಿಬಿಟ್ಟು ಅದ್ರ ಮೇಲೆ ಟವಲ್ ಇಟ್ಬಿಟ್ಟು ಕಟ್ಟಿದ್ದಾನೆ. ಬಟ್ ಇದು ಯಾವ ಲೆವೆಲಿಗೆ ಯಶಸ್ವಿ ಆಗುತ್ತೋ ದೇವರೇ ಗೊತ್ತಿಲ್ಲ. ರೈಡಲ್ಲಿ ಹೋಗ್ಬೇಕಾರೆ ನೋಡೋಣ. ಬಾ ಪ್ರಾಣ ಕೀರ್ತನ್, ಬಾಯ್. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಮನು ಒಂದು 3 days ಪ್ಲ್ಯಾನು. ಅಂದರೆ ಇಲ್ಲಿಂದ ಹೋಗೋಕ್ಕೆ ಒಂದು ದಿವಸ ಬೆಳಗ್ಗೆ ಬಿಟ್ಟು ಸಂಜೆ ಅಲ್ಲಿರ್ತೀವಿ. ಆಮೇಲೆ ಮಾರನೇ ದಿವಸ ಅಲ್ಲಿ ನಿಯರ್ ಪ್ಲೇಸ್ಗಳ್ನ ವಿಸಿಟ್ ಮಾಡೋದು. ಆಮೇಲೆ ಮಾರನೇ ದಿವಸ ಮತ್ತೆ ರಿಟರ್ನ್ ಆಗೋದು, ಅಂದರೆ ಸೋಮವಾರ. ಸೊ 1ನೇ ತಾರೀಕು, ಜನವರಿ 1ನೇ ತಾರೀಕು ಅಲ್ಲಿಂದ ಇಲ್ಲಿಗೆ ರಿಟರ್ನ್ ಆಗೋದು. ಬಟ್ ಅಲ್ಲಿ ಯಾವ ಪ್ಲೇಸು ಏನು ಎಕ್ಸಾಕ್ಟು ಅದು ಕನ್ಯಾಕುಮಾರಿಗೆ ಹೋಗ್ಬಿಟ್ಟೆ ನೋಡಬೇಕು. ನಾವು ಒಂದಿಷ್ಟು ಪ್ಲೇಸ್ ನೋಡಿದ್ದೀವಿ, ಇಲ್ಲೇ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀವಿ ಹೋಗಬೇಕು ಅಂತ. ಮನು ಹಿಂಗೆ ಅಲ್ಲ, ಮ್ಯಾಪ್ ಒಂದು ಹಾಕೋಬೇಕಿತ್ತು ಕಣೋ. ಆ್ಯಕ್ಚುಲಿ ರೈಡಿಗೆ ಭಾಳ ಜನ ಬರಬೇಕಿತ್ತು, ಆದರೆ ಏನು ಮಾಡ್ತೀರಾ, ನಾನು ಮಾಡೋ ರೈಡ್ ಪ್ಲ್ಯಾನ್ಗಳೆಲ್ಲ ಹೆಂಗೆ ಅಂದರೆ ಒಂದು ವಾರನೂ ಇರಲ್ಲ, ಒಂದು ವಾರದ ಮುಂಚೆನೂ ಹೇಳಲ್ಲ ಹೋಗೋದು ಹಂಗೆ ಹಿಂಗೆ ಅಂತ. ಸಡನ್ನಾಗಿ ಹಿಂಗೆ ಹೋಗ್ಬೇಕು ಅಂತ ಅನ್ನಿಸ್ಬಿಡ್ತು ಅಂದರೆ ತಕ್ಷಣ ಗಾಡಿ ತೆಗೆಯೋದು, ಪ್ಲ್ಯಾನ್ ಮಾಡಿಬಿಡೋದು, ಫೋನ್ ಮಾಡಿಬಿಡೋದು, ಯಾರು ಬರ್ತಿರೋ ಅಂತ. ಆ ಟೈಮಲ್ಲಿ ಎಷ್ಟೊಂದು ಜನ ಕೆಲಸ ಇರುತ್ತೆ. ಸೊ ಕೆಲವೊಬ್ರು ಬರೋಲ್ಲ, ಇನ್ನು ಕೆಲವೊಬ್ರು ಫ್ರೀ ಇದ್ದವ್ರು ಬರ್ತಾರೆ. ಬಟ್ ಹಂಗೂ ನೋಡಿದ್ರೆ ನಾನು ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಒಬ್ಬನೇ ಹೋಗ್ಬೇಕು ಅಂತ ಇದ್ದೆ. ಆದರೆ ಫೈನಲ್ ಆಗಿ ನಮ್ಮ ಮನು ಬರ್ತೀನಿ ಅಂತ ಹೇಳ್ದ. ಬಟ್ ಆದರೆ ಅವನ ಹತ್ರ ಬೈಕ್ ಇಲ್ಲ, ನನ್ನ ಬೈಕಲ್ಲೇ ಬರ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ, ಹಿಂಗೆ ಹಿಂದ್ಗಡೆ ಕೂರೋಕ್ಕಾಗತ್ತಾ ಏನೋ ನೋಡಪ್ಪ, ಯಾಕಂದರೆ ನಮ್ಮ ಹಿಂದ್ಗಡೆ ಬೇರೆ ಸೀಟ್ ಹಾರ್ಡ್ ಇರುತ್ತೆ ಮತ್ತು ಹೈಟ್ ಇರುತ್ತೆ. ಸೊ ಅಷ್ಟು ಲಾಂಗ್ ಜರ್ನಿ ಆಗುತ್ತಾ ನೋಡು ಅಂತ ಹೇಳಿದೆ. ಅವನು ಆಗುತ್ತೆ ಕಣ ಅಂತ ಹೇಳ್ದೆ. ಅದೇ ಆ ಸೆಟಪ್ ಮಾಡ್ಕೊಂಡಿದ್ದಾನೆ ನನಗೆ, ಅದು ನೋಡಬೇಕು. ಅಲ್ಲಿ ಹೋಗೋವರೆಗೂ ಆ ಸೆಟಪ್ ಹಂಗೆ ಇರುತ್ತಾ ಅಥವಾ ಸೆಂಟ್ರಲ್ ಏನಾದ್ರು ರೋದನೆ ಕೊಡುತ್ತಾ ಅಂತ. ಈಗ ಟೈಮ್ ಎಷ್ಟಾಯಿತು ಅಂತ ನೋಡಿದ್ರೆ 5 ಗಂಟೆ ಆಗಿದೆ. ಇನ್ನು ಕನ್ಯಾಕುಮಾರಿಗೆ 637 ಕಿಲೋಮೀಟ್ರ್ ಇದೆ. ಇಲ್ಲಿ ತೋರಿಸ್ತಿರೋ ಪ್ರಕಾರ 10.5 ಗಂಟೆ ಬೇಕು ಅಂತ ಗೂಗಲ್ ಮಾತಾ ಹೇಳ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಆದರೆ ಇದೇ ಫಸ್ಟ್ ಲಾಂಗೆಸ್ಟ್ ಟ್ರಿಪ್ ಹೋಗ್ತಾ ಇರೋದು ನಾನು. ಲಾಸ್ಟ್ ಟೈಮ್ ಇದೇ ಟೈಮಿಗೆ ಅಂದರೆ ಎಕ್ಸಾಕ್ಟ್ 1 year ಬ್ಯಾಕ್ ಬಂದ್ಬಿಟ್ಟು ನಾನು ಗಣೇಶ ಬಂದ್ಬಿಟ್ಟು ಇದಕ್ಕೆ ಹೋಗಿದ್ವಿ, ಎಲ್ಲಿ ಮುನ್ನಾರಿಗೆ. ಸೊ ಅದು ಬಂದ್ಬಿಟ್ಟು ನಿಯರ್ಲಿ ಒಂದು 500 ಕಿಲೋಮೀಟ್ರ್ ಬರುತ್ತೆ ಇಲ್ಲಿ ಬ್ಯಾಂಗ್ಳೂರಿಂದ. ಅದನ್ನು ಬಿಟ್ಟು ನೆಕ್ಸ್ಟ್ ಹೈಯೆಸ್ಟ್ ಟ್ರಿಪ್ ಹೋಗ್ತಿರೋದು ಅಂದರೆ ಇದೆ ಕನ್ಯಾಕುಮಾರಿ. ನಿಯರ್ಲಿ ಒಂದು 700 ಆಗುತ್ತೆ ಒಂದು ಸೈಡು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಹೆಂಗೆ ಏನು ಅಂತ. ಬಟ್ ಎಕ್ಸಾಕ್ಟ್ 4 ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಅದು ಇದು ಅಂತ ಹೇಳಿ 1 ಗಂಟೆ ಲೇಟಾಯಿತು. ಈಗ 5 ಗಂಟೆ ಎಕ್ಸಾಕ್ಟ್. ಹೆಡ್ಲೈಟ್ ಫೋಕಸ್ ಮಾತ್ರ ಆ ಲೆವೆಲಿಗೆ ಏನೂ ಇಲ್ಲೇ ಇಲ್ಲ ಗುರು. ಸಿಟಿಲಿ ಹೊಡಿಬೇಕಾದ್ರೆ ಅವೆಲ್ಲ ಗೊತ್ತಾಗಲ್ಲ, ಬಟ್ ಈ ಕಡೆ ಹೈವೇಲಿ ಬಂದಾಗಲೇ ಗೊತ್ತಾಗುತ್ತೆ. ಆ ಲೆವೆಲಿಗೆ ಇಲ್ಲ. ಇನ್ನೂ ಎಕ್ಸ್ಟ್ರಾ ಲೈಟ್ಗಳು ಹಾಕ್ಸ್ಬೇಕು. ಆ್ಯಕ್ಚುಲಿ ನಾನು ಪಲ್ಸರಿಗೆ ಹಾಕ್ಸಿದ್ದೆ. ನಾನು ಲಾಸ್ಟ್ ಟೈಮ್ ಮುನ್ನಾರಿಗೆ ಹೋಗಬೇಕು ಅಂತಲೇ ಹೇಳ್ಬಿಟ್ಟು ಒಂದು ಯೆಲ್ಲೋ ಕಲರ್ ಲೈಟ್ನ ಹಾಕ್ಸಿದ್ದೆ. ವೀಡಿಯೋ ಫುಲ್ಲು ಎಷ್ಟು ಸಖತ್ತಾಗಿ ಕಾಣ್ತಿತ್ತು ಅಂದ್ರೆ ಆ ಯೆಲ್ಲೋ ಲೈಟು. ಎಷ್ಟೋ ಜನ ಕೇಳಿದ್ರು ಯಾವ ಲೈಟ್ ಗುರೋದು ಅಂತ. ಮಾತ್ರ ಒಳ್ಳೆ ಫೋಕಸ್ ಇತ್ತು, ಒಳ್ಳೆ ಸಖತ್ತಾಗಿತ್ತು ಅದು ಫಾಗ್ ಲೈಟು. ಈ ರೈಡಿಗೆ ಇನ್ನೊಂದು 2-3 ಬೈಕ್ ಇದ್ದರೆ ಚೆನ್ನಾಗಿರೋದು, ಆದರೆ ಮಿಸ್ ಆಯಿತು.
ಅವಾಗಿಂದ ಪ್ಲ್ಯಾನಿಂಗ್ ಮಾಡಿರ್ತೀವಿ ಹೋಗ್ಬೇಕು ಅಂತ. ಒಂದು 3-4 ಜನನೂ ಇರ್ತಾರೆ ಬರ್ತೀವಿ ಅಂತ. ಬಟ್ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಕೈ ಎತ್ಕೊಂಡ್ಬಿಡ್ತಾರೆ. ಅವಾಗ ನಮಗೆ ಒಂಥರ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಏನಪ್ಪ ಇದು ಹೋಗ್ಲೇ ಇಲ್ಲಲ್ಲ ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಪ್ಲ್ಯಾನೇ ಇಡೋಲ್ಲ ಏನೋ. ಇನ್ನೊಂದು 3 ದಿವಸ ಇದೆ ಅಂದಾಗ ಸರಿ ಹೊಟ್ಬಿಡೋಣ ಅಂತೇಳಿ ಹಂಗೆ ಒಂದೇ ಸಲ ಫಿಕ್ಸ್ ಆಗಿಬಿಡೋದು. ಅವಾಗ ಯಾರು ಬರ್ತಾರೋ ಅವಾಗ ಕರ್ಕೊಂಡು ಹೋಗ್ಬಿಡ್ಬೋದು. ಈ ರೈಡಲ್ಲಿ ನಮ್ಮ ಬೈಕಿಂದು ಮೈಲೇಜು ಚೆಕ್ ಮಾಡಿಬಿಡೋಣ. ನಾನು ಆ್ಯಕ್ಚುಲಿ ಇದುವರೆಗೂ ಅಷ್ಟು ಎಕ್ಸಾಕ್ಟಾಗಿ ಚೆಕ್ ಮಾಡಿಲ್ಲ, ಬಟ್ ಈ ರೈಡಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮೈಲೇಜ್ ಎಷ್ಟು ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಈಗ ಫುಲ್ ಟ್ಯಾಂಕ್ ಮಾಡಿದ್ದೆ, ನಿನ್ನೆ ನೈಟೇ ಮಾಡಿಸಿದ್ದೆ ನಾನು. ಇಲ್ಲಿ ಮಾರ್ನಿಂಗು ಎದ್ಬಿಟ್ಟು ಹೋಗೋದು ಮಜಾ ಇದೆಯಲ್ಲ, ಲೆವೆಲೇ ಬೇರೆ. ನಿದ್ದೆನೇ ಬರಲ್ಲ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತಂದರೆ ಆ್ಯಕ್ಚುಲಿ ನಾವು ಮಲಗಿದ್ದು 1 ಗಂಟೆಗೇನೋ, ಈಗ ಎದ್ದಿದ್ದು ಬಂದ್ಬಿಟ್ಟು 4 ಗಂಟೆಗೆ. ಅದೇ ಬೇರೆ ಏನೋ ವರ್ಕು ಅದು ಇದು ಅಂತ ಅಂದ್ಬಿಟ್ರೆ ಮುಗೀತು, ಲೇಟಾಗಿ ಹೋಗ್ತೀವಿ. ಟ್ರಿಪ್ ಬಂದ್ಬಿಟ್ರೆ ಸಾಕು, ಎಲ್ಲ ಆ್ಯಕ್ಟಿವ್ ಆಗಿಬಿಡುತ್ತೆ ಮೈಂಡೆಲ್ಲ. ಯಾವಾಗ ಹೋಗಬೇಕು ಅಂತ ಕಾಯ್ತಾ ಇರುತ್ತೆ. ಇಲ್ಲೇ ಒಂದು ಕಡೆ ಟೀ ಮುಗಿಸ್ಕೊಂಡ್ವಿ. ಏನಪ್ಪ ಹೆಸರಿದು, ಕಾಫಿ ಸ್ಟಾಪ್ ಎಕ್ಸ್ಪ್ರೆಸ್ ಅಂತ. ಒಳ್ಳೆ ಚೆನ್ನಾಗಿತ್ತು. ಟೀ ತೊಗೊಂಡ್ವಿ 2, ಒಳ್ಳೆ ಸಖತ್ತಾಗಿತ್ತು ಅಲ್ಲೇನಾ, ಚೆನ್ನಾಗಿತ್ತು. ಅಬ್ಬಾ ಚಳಿ ಅಂದರೆ ಚಳಿಗೆ ಒಳ್ಳೆ ಚೆನ್ನಾಗಿತ್ತು. ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹೊರಡೋಕ್ಕೆ. ಮಾರ್ನಿಂಗ್ ರೈಡ್ ಮಾತ್ರ ಒಳ್ಳೆ ಸಖತ್ತಾಗಿರುತ್ತಪ್ಪ. ಒಳ್ಳೆ ಸೀನರಿ. ಅಂದರೆ ಏನಂದರೆ ಚಳಿ ಸ್ವಲ್ಪ ಇರುತ್ತೆ, ಸೂರ್ಯ ಬರ್ತಾ ಇದ್ದಾರೆ. ವಾವ್ ಸೂಪರ್. ಕ್ಯಾಮರಾದಲ್ಲಿ ಆ ಲೆವೆಲಿಗೆ ಕ್ಯಾಪ್ಚರ್ ಆಗ್ತಿದೆ ನಂಗೆ ಗೊತ್ತಿಲ್ಲ. ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಫುಲ್ಲು ಕಂಪ್ಲೀಟ್ ಫಾಗು. ವಾವ್. ಇಲ್ಲಂತರೂ ರೋಡೇ ಕಾಣ್ತಾ ಇಲ್ಲ. ಅಬ್ಬಾ ವೈಸರಲ್ಲಿ ಏನೇನೋ ಕಾಣ್ತಾ ಇಲ್ಲಲ್ಲಪ್ಪ. ಇಲ್ಲಿ ನೋಡ್ರಿ, ಆ ಲಾರಿ ಅಷ್ಟೇ ಕಾಣ್ತಾ ಇರೋದು. ಅದಕ್ಕೂ ಮುಂದೆ ಏನಿದೆ ನೋಡ್ರಿ, ಆ ಕಾರ್ ಹೋಯ್ತಾ, ಅದಾದಮೇಲೆ ಏನೇನೂ ಕಾಣ್ತಾ ಇಲ್ಲ. ಆ ಲೆವೆಲಿಗೆ ಫಾಗಿದೆ. ಅಬ್ಬಾ